Praise the Lord. Greetings to you all in the name of our Lord and Savior Jesus Christ. Today's Bible verse, the Gospel according to St. Matthew, chapter 4, verse 22. At once they left the boat and their father and went with him. ಮತ್ತಾಯನು ಬರೆದ ಸುವಾರ್ತೆ 4ನೇ ಅಧ್ಯಾಯ 22ನೇ ವಚನ. ಕೂಡಲೇ ಅವರು ದೋಣಿಯನ್ನು ತಮ್ಮ ತಂದೆಯನ್ನು ಬಿಟ್ಟು ಆತನನ್ನು ಹಿಂಬಾಲಿಸಿದರು. ಯೇಸು ಸ್ವಾಮಿ ಪ್ರಥಮ ಶಿಷ್ಯರನ್ನ ಮಾಡಿಕೊಂಡಿರ್ತಕ್ಕಂಥದ್ದನ್ನ ಈ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ ಪ್ರಿಯರೇ. ಮೊದಲು ಪೇತ್ರನನ್ನು ಮತ್ತು ಅವನ ತಮ್ಮನಾದ ಅಂದ್ರೇಯನನ್ನು ದೇವರು ತನ್ನ ಜೊತೆಗಿರುವುದಕ್ಕೆ ಸೇವೆಗೆಂದು ಆರಿಸಿಕೊಂಡರು. ಆ ನಂತರದಲ್ಲಿ ಯೇಸು ಸ್ವಾಮಿ ಹಾಗೆಯೇ ಅಲ್ಲಿಂದ ಮುಂದೆ ಹೋಗುತ್ತಿರುವಾಗ ಇನ್ನೂ ಇಬ್ಬರು ಅಣ್ಣ ತಮ್ಮಂದಿರನ್ನು ಕಾಣುತ್ತಾರೆ. ಆ ಅಣ್ಣ ತಮ್ಮಂದಿರ ಹೆಸರೇ ಯಾಕೋಬ ಮತ್ತು ಯೋಹಾನ ಎಂಬುದಾಗಿ. ಇವರ ತಂದೆಯ ಹೆಸರು ಜೆಬೆದಾಯನು ಎಂಬುದಾಗಿ. ಇವರು ಬೆಸ್ತರಾಗಿದ್ದರು ಪ್ರಿಯರೇ. ಈ ಅಣ್ಣ ತಮ್ಮಂದಿರಿಬ್ಬರು ತಮ್ಮ ತಂದೆಗೆ ಉದ್ಯೋಗದಲ್ಲಿ ಸಹಾಯ ಮಾಡುವಂಥವರಾಗಿದ್ದರು. ಇಲ್ಲಿ ಯೇಸು ಸ್ವಾಮಿ ಅವರನ್ನು ನೋಡಿದಾಗ ಅವರು ಏನು ಮಾಡುತ್ತಾ ಇದ್ದಾರೆ ಅಂದರೆ, ತಮ್ಮ ತಂದೆಯಾದ ಜೆಬೆದಾಯನ ಕೂಡ ಅಂದರೆ ತಂದೆಯ ಜೊತೆಗೆ ತನ್ನ ತಂದೆಯ ಉದ್ಯೋಗದಲ್ಲಿ ಇವರೂ ಕೂಡ ಸಹಾಯ ಮಾಡುತ್ತಾ ದೋಣಿಯಲ್ಲಿ ತಮ್ಮ ಬಲೆಗಳನ್ನು ಸರಿ ಮಾಡುತ್ತಿದ್ದರು ಎಂಬುದಾಗಿ. ಹೌದು, ತಮ್ಮ ಬಲೆಗಳನ್ನು ಅವರು ಸರಿ ಮಾಡುತ್ತಾ ಇದ್ದರು. ತಮ್ಮ ಉದ್ಯೋಗವನ್ನು ಕ್ರಮಪಡಿಸಿಕೊಳ್ಳುತ್ತಾ ಇದ್ದರು. ಉತ್ತಮ ರೀತಿಯಿಂದ ಮಾಡುವುದಕ್ಕೆ ಅವರು ತಮ್ಮ ತಂದೆಗೆ ಸಹಾಯ ಮಾಡುತ್ತಾ ಇದ್ದರು. ಆ ಒಂದು ಸಂದರ್ಭದಲ್ಲಿಯೇ ಯೇಸು ಸ್ವಾಮಿ ಇವರನ್ನೂ ಕೂಡ ತಮ್ಮ ಜೊತೆಗಿರುವುದಕ್ಕೆ ಸೇವೆಗೆಂದು ಕರೆದರು ಪ್ರಿಯರೇ. ಮನುಷ್ಯರನ್ನು ಹಿಡಿಯುವ ಬೆಸ್ತರನಾಗಿ ಮಾಡುವುದಕ್ಕೆ ಅವರನ್ನು ಕರೆದರು. ಆಗ ಯೇಸು ಸ್ವಾಮಿ ಕರೆದ ತಕ್ಷಣದಲ್ಲಿಯೇ ಕೂಡಲೇ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡುತ್ತೇವೆ. ಕೂಡಲೇ ಅವರು ಏನು ಮಾಡಿದ್ದಾರೆ ಅಂದರೆ, ತಮ್ಮ ದೋಣಿಯನ್ನೂ ಬಿಟ್ಟರು ಮತ್ತು ತಮ್ಮ ತಂದೆಯನ್ನೂ ಬಿಟ್ಟರು. ಬಿಟ್ಟು ಯೇಸು ಸ್ವಾಮಿಯನ್ನು ಹಿಂಬಾಲಿಸಿದರು ಪ್ರಿಯರೇ. ಇಲ್ಲಿ ನಾವು ನೋಡುತ್ತೇವೆ, ಈ ಜೆಬೆದಾಯನ ಇಬ್ಬರು ಮಕ್ಕಳು ತಮ್ಮ ದೋಣಿಯನ್ನು ಬಿಟ್ಟರು. ಅಂದರೆ ತಮ್ಮ ಜೀವನೋಪಾಯಕ್ಕಾಗಿ ಇರ್ತಕ್ಕಂಥ ಒಂದೇ ಒಂದು ಆಸರೆ ಅದು ದೋಣಿಯಾಗಿತ್ತು. ದೋಣಿಯಲ್ಲಿ ಕುಳಿತುಕೊಂಡು ಅವರು ಮುಂದೆ ಹೋಗಿ ಮೀನುಗಳನ್ನು ಹಿಡಿದು ಅವರು ಜೀವನವನ್ನು ನಡೆಸುತ್ತಾ ಇದ್ದರು. ಆ ದೋಣಿಯನ್ನೇ ಅವರು ಬಿಟ್ಟರು ಪ್ರಿಯರೇ. ಮುಂದೆ ನಮಗೆ ಗತಿ ಏನು? ಇದನ್ನು ನಾವು ಬಿಟ್ಟರೆ ಬದುಕುವುದು ಹೇಗೆ? ನಾವು ಉಣ್ಣುವುದು ಹೇಗೆ? ನಮ್ಮ ಕುಟುಂಬ ಮಕ್ಕಳು ಜೀವಿಸುವುದಾದರೆ ಹೇಗೆ ಎಂಬುದಾಗಿ ಯಾವ ವಿಷಯದಲ್ಲಿಯೂ ಕೂಡ ಅವರು ಚಿಂತಿಸದೆ ತಮಗಿರುವ ಎಲ್ಲವನ್ನೂ ಬಿಟ್ಟು ಯೇಸು ಸ್ವಾಮಿಯನ್ನು ಹಿಂಬಾಲಿಸಿದರು ಪ್ರಿಯರೇ. ಹೌದು, ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಅವರು ತಮ್ಮ ಬಲೆಗಳನ್ನು ಸರಿ ಮಾಡುತ್ತಿರುವಾಗಲೇ ಯೇಸು ಸ್ವಾಮಿ ಅವರನ್ನು ಕರೆದರು ಎಂಬುದಾಗಿ. ಹೌದು ನನ್ನ ಪ್ರಿಯ ದೇವಜನರೇ, ಯೇಸು ಸ್ವಾಮಿ ಇವತ್ತು ನಿಮ್ಮನ್ನೂ ಕೂಡ ಕರೆಯುತ್ತಾರೆ. ಯಾವಾಗ ಕರೆಯುತ್ತಾರೆ ಅಂದರೆ, ನಿಮ್ಮ ಜೀವನವನ್ನು ಸರಿಪಡಿಸಿಕೊಳ್ಳುತ್ತಿರುವಾಗಲೇ, ನೀವು ನಿಮ್ಮ ಜೀವನವನ್ನು ಕ್ರಮಪಡಿಸಿಕೊಳ್ಳುತ್ತಿರುವಾಗಲೇ, ನೀವು ಉತ್ತಮವಾದ ದಾರಿಯಲ್ಲಿ ನಡೆಯುತ್ತಾ ಇರುವಾಗಲೇ, ನೀವು ಯೇಸು ಕ್ರಿಸ್ತನು ಹಾಕಿಕೊಟ್ಟಿರ್ತಕ್ಕಂಥ ಆಜ್ಞೆಗಳನ್ನು ಕೈಕೊಂಡು ಆತನ ಬೋಧನೆಗೆ ಅನುಸರಿಸಿ ನೀವು ನಡೆಯುತ್ತಿರುವಾಗಲೇ ಯೇಸು ಸ್ವಾಮಿ ನಿಮಗೆ ಕರೆಯುವಂಥವರಾಗಿದ್ದಾರೆ. ಆತನು ತನ್ನ ಎರಡೂ ಕರೆಗಳನ್ನು ಚಾಚಿ ಇವತ್ತು ನಿಮ್ಮನ್ನು ಕರೆಯುತ್ತಾ ಇದ್ದಾರೆ. ನೀವು ಕ್ರಿಸ್ತನ ಕರೆಗೆ ಕಿವಿಗೊಡುತ್ತಾ ಇದ್ದೀರಾ? ಯೇಸು ಸ್ವಾಮಿ ಕರೆದ ಕೂಡಲೇ ಆ ಯಾಕೋಬ ಯೋಹಾನರು ಯೇಸು ಸ್ವಾಮಿಯನ್ನು ಹಿಂಬಾಲಿಸಿದ ಹಾಗೆ ನೀನು ಇವತ್ತು ಕ್ರಿಸ್ತನನ್ನು ಹಿಂಬಾಲಿಸಲಿಕ್ಕೆ ಸಿದ್ಧನಾಗಿದ್ದೀಯಾ? ಮೊದಲು ನಿನ್ನ ಜೀವಿತವೆಂಬ ಆ ಬಲೆಯನ್ನು ಕ್ರಮಪಡಿಸಿಕೋ. ಕರ್ತನು ನಿನ್ನನ್ನು ಕರೆಯುತ್ತಾನೆ. ಆಗ ಕರ್ತನ ಕಣ್ಣುಗಳು ನಿನ್ನನ್ನು ಕಾಣುತ್ತವೆ. ನಿನ್ನ ಕಿವಿಗಳು ಕರ್ತನ ಕರೆಗೆ ಓಗೊಟ್ಟು ಕ್ರಿಸ್ತನನ್ನು ಹಿಂಬಾಲಿಸು. ಮೊದಲನೇ ಅರಸುಗಳು 18ನೇ ಅಧ್ಯಾಯ 30ನೇ ವಚನದಲ್ಲಿ ನಾವು ನೋಡುತ್ತೇವೆ, ಎಲೀಯನು ಒಡೆದು ಹೋಗಿದ್ದ ಯಜ್ಞವೇದಿಯನ್ನು ಸರಿಪಡಿಸಿದನು ಎಂಬುದಾಗಿ. ಹೌದು, ಅಲ್ಲಿ ಯಜ್ಞವೇದಿ ಒಡೆದು ಹೋಗಿತ್ತು, ಅದನ್ನು ಎಲೀಯನು ಸರಿಪಡಿಸಿದಾಗ ಪರಲೋಕದಿಂದ ಅಗ್ನಿ ಅಲ್ಲಿ ಇಳಿದು ಬಂತು ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಹೌದು, ನೀವು ಕೂಡ ನಿಮ್ಮ ಜೀವನವನ್ನು ಸರಿಪಡಿಸಿಕೊಳ್ಳುವಾಗಲೇ ಯೇಸು ಸ್ವಾಮಿ ನಿನ್ನ ಜೀವಿತಕ್ಕೆ ಬರುತ್ತಾರೆ. ನಿನ್ನ ಉದ್ಯೋಗವನ್ನು ಆಶೀರ್ವದಿಸುತ್ತಾರೆ, ನಿನ್ನ ಕುಟುಂಬವನ್ನು ಆಶೀರ್ವದಿಸುತ್ತಾರೆ, ನಿನ್ನ ಮಕ್ಕಳ ಭವಿಷ್ಯತ್ತನ್ನು ರೂಪಿಸುತ್ತಾರೆ. ಹಿಂದೆ ಕ್ರಿಸ್ತನ ಕಡೆಗೆ ತಿರುಗಿಕೋ.
ನಿನ್ನ ಹೃದಯವನ್ನು, ನಿನ್ನ ಜೀವಿತವನ್ನು ಸರಿಪಡಿಸಿಕೊ. ನಿನ್ನ ಆಲೋಚನೆಗಳನ್ನು ಕ್ರಮಪಡಿಸಿಕೊ. ನಿನ್ನ ಆಲೋಚನೆಗಳು ಸರಿಯಾಗಿರುವಾಗಲೇ ಕ್ರಿಸ್ತನು ನಿನ್ನನ್ನು ದೃಷ್ಟಿಸಿ ನೋಡುತ್ತಾನೆ. ಆದ್ದರಿಂದ ನನ್ನ ಪ್ರಿಯ ದೇವಜನರೇ, ನಿಮ್ಮ ಜೀವನವೆಂಬ ಬಲೆಯನ್ನು ಈ ಹೊತ್ತೇ ಸರಿಪಡಿಸಿಕೊಳ್ಳಿರಿ. ಕರ್ತನು ಖಂಡಿತವಾಗಿಯೂ ಮೇಲನಿಂದ ನಿಮಗೆ ಆಶೀರ್ವಾದವನ್ನು ಮಾಡುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಪರಲೋಕಗಳ ಒಡೆಯನಾಗಿರುವಂತಹ ಜೀವಸ್ವರೂಪನಾದ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ ಉಂಟಾಗಲಿ ಕರ್ತನೆ. ಅಂದು ಜೆಬೆದಾಯನ 2 ಮಕ್ಕಳನ್ನು ನಿನ್ನ ಸೇವೆಗೆಂದು ಕರೆದಿದ್ದೇವಾ, ಅದಕ್ಕಾಗಿ ಸ್ತೋತ್ರ ಕರ್ತನೆ. ನೀನು ಕರೆದ ಕೂಡಲೇ ಅವರು ನಿನ್ನನ್ನು ಹಿಂಬಾಲಿಸಿದರು ಎನ್ನುವಂತಹ ವಾಕ್ಯವನ್ನು ಇವತ್ತು ನಮಗೆ ಕಲಿಸಿಕೊಟ್ಟಿದ್ದೀರಿ ದೇವಾ. ಆದುದರಿಂದ ನಿಮ್ಮನ್ನು ಕೊಂಡಾಡುತ್ತೇವೆ ಕರ್ತನೆ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಕರ್ತನೆ. ಅಪ್ಪ, ನಮ್ಮೆಲ್ಲರನ್ನ ನೀನು ಇವತ್ತು ದೃಷ್ಟಿಸು ಸ್ವಾಮಿ. ನಮ್ಮನ್ನೂ ಕೂಡ ನಿನ್ನ ಸೇವೆಗೆಂದು ನೀನು ಕರೆ ಕರ್ತನೆ. ನಾವು ನಿನಗೆ ಮೆಚ್ಚುಗೆಯ ಜೀವನವನ್ನು ಜೀವಿಸಲಿಕ್ಕೆ ಸಹಾಯ ಮಾಡು ಸ್ವಾಮಿ. ನಮ್ಮ ಜೀವನವನ್ನು ಸರಿಪಡಿಸಿಕೊಳ್ಳಲಿಕ್ಕೆ ಸಹಾಯ ಮಾಡು ಕರ್ತನೆ. ನಾವು ಕೇಡಿನ ಮಾರ್ಗದಲ್ಲಿ ಇದ್ದೇವೋ ಏನೋ ನೋಡಿ ನಮ್ಮನ್ನು ಪರೀಕ್ಷಿಸಿ ಪರಿಶೋಧಿಸಿ ಸನಾತನ ಮಾರ್ಗದಲ್ಲಿ ನಡೆಸು ಕರ್ತನೆ. ನಮ್ಮೆಲ್ಲರನ್ನ, ನಮ್ಮ ಕುಟುಂಬವನ್ನು, ಮಕ್ಕಳೆಲ್ಲರನ್ನ ಆಶೀರ್ವದಿಸಿ ಉನ್ನತ ಸ್ಥಾನಕ್ಕೆ ನಡೆಸಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೆನ್.